ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಜನವರಿ 26. ಸೊ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಸೊ ಬನ್ನಿ, ಇವತ್ತು ಏನಾದರೂ ಸ್ಪೆಷಲ್ ಇದ್ದರೆ ತೋರಿಸ್ತೀನಿ ಹಂಗೆ ಹೋಗ್ತಾ. ನಾನು ಯಾವಾಗಾದ್ರೂ ನೋಡಿದ್ರೆ ಈ ಸಾಫ್ಟ್ ಟೆಕ್ಕಲ್ಲಿ ಮಾತ್ರ ಹಾಕಿರ್ತಾರಪ್ಪ ಎಲ್ಲ ಫಂಕ್ಷನ್ಗೂ. ಇಲ್ಲಿ ಇವತ್ತು ಹಾಕಿದ್ದಾರೆ ಬಾವುಟ. ಸೊ ಇಲ್ಲಿ ಹಾಕಿದ್ದಾರೆ ಅಂದರೆ ಅಲ್ಲಿ ಸಜಿಲಿಟಿಯಲ್ಲಿ ಹಾಕಿದ್ರು ಮತ್ತು ಎಂಟ್ರೆನ್ಸಲ್ಲಿ ಹಾಕಿದ್ರು ಅಷ್ಟೇ ಫ್ಲ್ಯಾಗು. ನಮ್ಮ ಕಂಪನಿಲಿ ಏನು ಕಾಣಿಸ್ತಿಲ್ಲಪ್ಪ. ಈ ಸೈಕಲ್ ಓಡಿಸ್ಕೊಂಡು ಹೋಗಿರೋದನ್ನ ನೋಡುವಾಗ ನನಗೆ ಅನಿಸಿದ್ದು, ನಾವು ಸ್ಕೂಲ್ ಟೈಮಲ್ಲೂ ಸೈಕಲ್ಗೆಲ್ಲ ಕಟ್ಕೊಂಡು ಹೋಗ್ತಾ ಇದ್ದೀವಿ, ಅದೊಂಥರ ಚೆನ್ನಾಗಿತ್ತಲ್ವ. ಸೊ ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. ಯಾರು ಬರ್ತಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕೆ ಅಲ್ಲಿ ಇಲ್ಲಿ ಪ್ರೆಸ್ ಮಾಡಿ ಇಟ್ಬಿಡ್ತಾರೆ, ಯಾರು ಬರೋಲ್ಲ. ಇಲ್ಲ ಝೀರೋಗೆ ಹೋಗಪ್ಪ ಗುರು ಯಪ್ಪ ಹೋಯ್ತು. ಬನ್ನಿ ಡೈರೆಕ್ಟ್ ಹೋಗಿ ಊಟ ಮಾಡೋದು. ನಿಮಗೆ ತೋರಿಸ್ತೀನಿ ಬನ್ನಿ ಹೋಗ್ತಾ. ಮಧ್ಯಾಹ್ನ ಊಟ. ಇಷ್ಟೊತ್ತು ವೀಡಿಯೋ ಮಾಡೋಣ ಅಂದ್ಕೊಂಡೇ ಇದ್ದಷ್ಟಲ್ಲಿ ಕರೆಂಟೇ ಹೋಗ್ಬಿಡ್ತಾರೆ ಅವರು. ಕರೆಂಟ್ ಇದೆ, ಬಟ್ ಈ ಥರದಲ್ಲಿ ಏನೋ ಒಂದು ಇಶ್ಯೂ ಐತೆ. ಇದೆಲ್ಲ ಸ್ವಲ್ಪ ತಲೆ ತಿರುಗ್ತಿದೆಯಲ್ಲ ಅವರು. ತಲೆ ತಿರುಗ್ತಾ ಇದೆ, ಏನೋ ಆಗ್ತಾಯಿದೆ. ಇವಾಗ ಹೋಗ್ಬೇಕು 5 ಗಂಟೆಗೆ. ನೋಡಿದ್ರೆ ಇಷ್ಟೊತ್ತು ಏನೆಲ್ಲ ಮಾಡೋದು ನನಗೆ ಗೊತ್ತಿಲ್ಲ. ಇಲ್ಲಿ ಏನಂತ ಮಾತಾಡ್ತಾನೆ ಕಾಣಿಸ್ತಿದೆ ಅದೊಂದು ರೇಂಜ್ಗೆ. ಡೋರ್ ಲಾಕ್ ಮಾಡಿಕೊಂಡ್ರೆ ಮತ್ತಲ್ಲಿಂದ ಮಾತಾಡೋ. ಇವಾಗ ಫುಲ್ ಕತ್ಲೆ ಆಗ್ಬಿಟ್ಟಿದೆ. ಇಲ್ಲಿ ಲೈಟ್ ಹಾಕೊಳ್ಳೋಣ, ಫೋನ್ ಲೈಟ್. ಸೊ ಇದು 0.6. ಇದರಲ್ಲಿ ಯಾವ ಥರ ಬರುತ್ತೆ ಗೊತ್ತಿಲ್ಲ. ಸ್ವಲ್ಪ ಅಲ್ಟ್ರಾ ವೈಡ್ ಬರುತ್ತೆ. ಕ್ಲಾರಿಟಿ ಕತೆ ನನಗೂ ಗೊತ್ತಿಲ್ಲ, ಕ್ಲಾರಿಟಿ ಡೌನ್ ಇರಬೇಕು. ಇವತ್ತು ಏನು ಗಣರಾಜ್ಯೋತ್ಸವ, ಸೊ ನನಗೂ ಗೊತ್ತಿಲ್ಲ ಅಷ್ಟೇನು. ಎಲ್ಲಿ ಅದು ಕಂಡಿಲ್ಲಪ್ಪ. ಫ್ಲ್ಯಾಗೆಲ್ಲ ಆಲ್ಮೋಸ್ಟ್ ಹಾಕಿದ್ರು, ಎಲ್ಲ ಸೈಡಲ್ಲಿ ಫ್ಲ್ಯಾಗ್ ಹಾಕಿದ್ದಾರೆ. ಎಲ್ಲ ಕಂಪನಿಯಲ್ಲಿ ಒಂದೊಂದು ಹಾಕಿದ್ದಾರೆ ಅಷ್ಟೇ ಇನ್ನಂತ ಇದೇನಿಲ್ಲ. ಅದೆಲ್ಲ ಸ್ಕೂಲ್ ಟೈಮಲ್ಲಿರುವಾಗ ಸಖತ್ತಾಗಿತ್ತು. ಕಾಲೇಜ್ ಟೈಮಲ್ಲೂ ಅಷ್ಟೊಂದು ಏನಿರಲಿಲ್ಲ. ಸ್ಕೂಲ್ ಟೈಮಲ್ಲೇ ಇದೆಲ್ಲ ಸ್ವಲ್ಪ ಒಂಥರ ಚೆನ್ನಾಗಿರ್ತಿತ್ತು, ಗಣರಾಜ್ಯೋತ್ಸವ ಟೈಮು ಅದೆಲ್ಲ. ಸೊ ಬನ್ನಿ, ಲೈಟ್ ಇಲ್ಲ ಅಂದಮೇಲೆ ನಾನು ಕೂತ್ಕೊಂಡೇ ಮಾತಾಡ್ಬೋದು. ಇವಾಗ 4 ಗಂಟೆ, ಇನ್ನು 5 ಗಂಟೆಗೆ ಹೊರಡಬೇಕು. ಇನ್ಸ್ಟಾಗ್ರಾಮ್ ಇವತ್ತಿಂದ ಸುಮ್ಮನೆ ಹಂಗೆ ಹೇಳಿದ್ದೆ ಏನಂತ, ಮಿನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಅದು ಆ್ಯಕ್ಚುಲಿ 30 ಡೇಸ್ ಕಂಪ್ಲೀಟ್ ಆಗಲಿ. ಸೊ ಇನ್ನೂ ಎಷ್ಟು 10 ಡೇಸ್ ಇರಬೇಕು. ನಾನು ಆ 10 ಡೇಸಲ್ಲಿ ಒಂದು ಡಿಸಿಷನ್ ಗೊತ್ತೇನೋ ಇದೆಯಲ್ಲಪ್ಪ, ನಿಮಗೂ ಗೊತ್ತಿದ್ದರೆ. ಸೊ ಅದೂ ನೋಡೋಣ. ಸೊ ಅದು ಇನ್ನೂ ಫೈನಲೈಸ್ ಆಯ್ತಾ ಇಲ್ಲ, ಅಂದರೆ ಸ್ವಲ್ಪ ಕನ್ಫ್ಯೂಷನ್ಸು. ನಾನು ಇವಾಗ ಚೆಕ್ ಮಾಡಿ ಹೇಳಬೇಕು, ಓಕೆನಾ? ಬೇಕು ಅಂತ ಸೌಂಡ್ ಮಾಡ್ತವ್ರೆ ಹಿಂಗೆ. ಇನ್ನೆಲ್ಲಿ ಕ್ಲಾರಿಟಿ ಹೆಂಗೈತೆ ನೋಡಿ ಮತ್ತೆ ಏನಾದರೂ ಇದ್ದರೆ ರೆಕಮೆಂಡ್ ಮಾಡೋಣ. ಸೊ ಅದರಲ್ಲಿ ಹೇಳಿದ್ದಷ್ಟೇನು ಕ್ಲಾರಿಟಿ ಬರ್ತಾಯಿಲ್ಲ. ಇದು ಇವಾಗ ಮ್ಯಾಕ್ರೋದಲ್ಲಿ ಹಾಕ್ಕೊಂಡಿದ್ದೀನಿ. ಮ್ಯಾಕ್ರೋದೇ ಸ್ವಲ್ಪ ಫೋಕಸ್ ಮಾಡುತ್ತೆ. ಅದು ಬಿಟ್ಟರೆ ಇದರಲ್ಲೂ ಕ್ಲಾರಿಟಿ ಅಷ್ಟೇ, ಕ್ಲಾರಿಟಿ ಡೌನೇ ಇರುತ್ತೆ. ಗೋಪ್ರೋ ಇದೆ, ಶೂಟ್ ಮಾಡೋಕ್ಕೆ ಚೆನ್ನಾಗಿರೋ ಕಾನ್ಸೆಪ್ಟ್ ವೀಡಿಯೋಸ್ ಇದರಲ್ಲಿ ಶೂಟ್ ಮಾಡ್ತೀನಿ. ಸುಮ್ಮನೆ ಸಿಂಪಲಲ್ಲಿ ಇದರಲ್ಲೇ ಮಾಡೋದು ನಾನು ಫೋನಲ್ಲೇ. ಹೆಂಗೆ ಹೊಡಿತಾ ಇದೆ ಈ ಲೈಟೆಲ್ಲ ನೋಡ್ದೇ ಟೈಮ್ ಹೋಗ್ಬಿಡ್ತಪ್ಪ. ನಾನು ಇದರೊಂದು ಲೈಟ್ ಇದೆಯಾ ನನ್ನ ಫೋನಲ್ಲಿ ಅಂತ ನೆನೆಸ್ಬಿಡುತ್ತಲ್ಲ ಒಂದೊಂದ್ಸಲ. ಸೊ ನಿಮಗೂ ಇದರಲ್ಲಿ ಡ್ಯುವಲ್ ಲೈಟ್ಸ್ ಕಾಣಿಸ್ತಾ ಇದೆ. ಕಣ್ಣು ನಿಂಗೆ ತಿರುಗಿಸ್ತಾ ಇದೆಯಪ್ಪ. ಬನ್ನಿ, ನೀವು ಇನ್ಸ್ಟಾಗ್ರಾಮ್ಗೆ ಏನೋ ಒಂದು ಸುಮ್ಮನೆ ಏನೋ ಮಾಡಿ ಅಪ್ಲೋಡ್ ಮಾಡಬೇಕು. ಇನ್ನು ಅದು ಬಿಟ್ಟರೆ ಆಫೀಸ್ಗೆ ಹೋಗೋದು, ನೈಟ್ ಬರೋದು. ನಾಳೆ ವೀಕ್ ಆಫ್. ಸೊ ನೆಕ್ಸ್ಟ್ ವೀಕ್ ಆ್ಯಕ್ಚುಲಿ ಮನೆಗೆ ಹೋಗ್ತಾ ಇರೋದು ಕೊಡಗು. ಸೊ ಅದು ಸ್ವಲ್ಪ ನೋಡೋಣ. ಸ್ವಲ್ಪ ಪ್ಲ್ಯಾನ್ಸ್ ಅಂದರೆ ಅಲ್ಲಿ ಹೋದ್ಮೇಲೆ ಅಂತಲ್ಲ, ಅದೇ ನಂದು ಈ 10 ಡೇಸಲ್ಲಿ ಕೆಲವೊಂದು ಕನ್ಫರ್ಮೇಷನ್ಸ್ ಇದೆ. ಸೊ ಅದೆಲ್ಲ ಏನಾಗುತ್ತೆ ನನಗೂ ಗೊತ್ತಿಲ್ಲ. ಡಿಸಿಷನ್ ಫೈನಲ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಅಲ್ವಾ? ನಿಮ್ಗೇನಿದ್ರು ಅಪ್ಡೇಟ್ಸ್ ಅಂತೂ ಗೊತ್ತೇ ಆಗುತ್ತೆ. ಸೊ ನಾನೊಂಥರ ಯಾವ ಥರ ಮಾತಾಡ್ತೀನಿ ಅಂದರೆ, ಡೈಲಿ ಯಾರೋ ನನಗೆ 1,000 ಜನನೋ 2,000 10,000 ಜನ ನೋಡ್ತಾ ಇದ್ದಾರೆ ಅನ್ನೋ ಥರ ನಾನು ವ್ಲಾಗ್ ಮಾಡ್ತೀನಿ. ಸೊ ಗೊತ್ತಿಲ್ಲ ಅದು ಯಾವ ಥರ ಅಂತ. ಯಾರೋ ನೋಡ್ತಾರೆ, ನನ್ನ ಕಮೆಂಟ್ ಮಾಡ್ತಾರೆ ಅನ್ನೋ ಥರ. ಬಟ್ ರಿಯಾಲಿಟಿ ಯಾರೂ ನೋಡ್ತಾ ಇಲ್ಲ. ಇದು ಮೆಂಟಾಲಿಟಿ ಏನೋ ಆಗಿಬಿಟ್ಟಿದೆ ನನ್ನ ಮೈಂಡಲ್ಲಿ. ನಾನು ನಿಜವಾಗ್ಲೂ ಒಬ್ಬ ಫೇಮಸ್ ಯೂಟ್ಯೂಬರ್ ಅನ್ನೋ ಥರ ಫೀಲಿಂಗು ಅಷ್ಟೇ. ಇನ್ನೇನು ಗಣರಾಜ್ಯೋತ್ಸವ ಬಗ್ಗೆ ಹೇಳೋಂಥ ಅಷ್ಟು ಇಲ್ಲ ಬಿಡಿ, ಅಂದರೆ ಹೇಳೋಷ್ಟು ಇದಿಲ್ಲ ಬಿಡಿ. ಏನು ಹೇಳೋದಪ್ಪ,
ಕನ್ಫ್ಯೂಷನ್ ಅಷ್ಟೇ. ಆಲ್ರೆಡಿ ವಿಶ್ ಎಲ್ಲ ಮಾಡಿದ್ದೀನಿ ಮಾರ್ನಿಂಗ್ ಅಲ್ವಾ? ಹೌದು. ಆ ವೈಬ್ಸೇ ಇಲ್ಲಪ್ಪ. ಕನ್ನಡ ರಾಜ್ಯೋತ್ಸವಕ್ಕೆ ಒಂಥರ ಸ್ವಲ್ಪ ಇತ್ತು, ಅಂದರೆ ಬ್ಯಾಂಗ್ಳೂರಲ್ಲಿ ಹೇಳ್ತಾ ಇದ್ದೇನೆ. ರಿಯಾಲಿಟಿ ಅಂದರೆ ಅದೇ 10th ಅದಿತ್ತು. 10th ಆದಮೇಲೆ ಅದೊಂಥರ ಸ್ವಾತಂತ್ರ್ಯ ದಿನಾಚರಣೆ ಆದರೂ ಅಷ್ಟೇ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ ಅಂತೆಲ್ಲ ಸ್ವಲ್ಪ ಹೊತ್ತು ಹೋಗಿ ಪಾಯಸ ತಿಂದು ಬರೋದು. ಆ ಟೈಮೇ ಚೆನ್ನಾಗಿತ್ತೇನೋ. ಅದಾದಮೇಲೆ ಡಿಗ್ರಿ ಬಂದಮೇಲೆ ಆ ಟೈಮಲ್ಲೆಲ್ಲ ರಜೆನೇ, ಆಲ್ಮೋಸ್ಟ್ ರಜೆನೇ ಮಾಡಿಬಿಡ್ತಿದ್ರು. ಅಂದರೆ ಅವರೇ ಹೇಳ್ತಿದ್ರು ಸೊ ಬರಬೇಕಾ ಬರಬೇಡವಾ ಹೆಂಗೆ ಅಂತ. ಸೊ ಇವರು ಅಂದರೆ ಎಲ್ಲರೂ ಬರಬೇಡಿ ಅಂತಲೇ ಹೇಳಿದ್ರು. ಮಿನಿಮಮ್ಮು NSS NCC ಯಾರು ಇರ್ತಾರೆ ಸೊ ಅಂಥವ್ರು ಅಷ್ಟೇ ಕರೆಸ್ತಿದ್ರು. ಅಂದರೆ ನಮಗೂ ಅದೇ ಖುಷಿ ಇತ್ತು. ಸೊ ಸುಮ್ಮನೆ ಯಾಕೆ ಹೋಗೋದು ಅಂತ. ಸೊ ಕಾಲೇಜಲ್ಲಿ ಅಂಥದ್ದೇನಿರಲ್ಲ, ಹೋಗೋದು ಬರೋದಷ್ಟೇ. ಆದರೂ ಕಾಲೇಜಲ್ಲಿ ಒಂದು ಸಲ ಏನೋ ಹೋಗಿದ್ದೀನಿ ಅಂತ ಅನಿಸ್ತಿದೆ. ಅದು ಬಿಟ್ಟರೆ ಅದು ಇಷ್ಟ ಇಲ್ಲ. ಇನ್ನು ಕಾಲೇಜ್ ಆದಮೇಲೆ ಅಂತೂ ಗೊತ್ತಲ್ಲ ನಿಮಗೆ, ಆಲ್ಮೋಸ್ಟ್ 1 year ಮನೇಲೇ ಆಯಿತು. ಇವಾಗ ಈ ವ್ಲಾಗ್ನ ಹೆಂಗಾದ್ರೂ 8 ನಿಮಿಷ ಮಾಡಿಬಿಡಲ್ಲ ಅಂತ ಆಗ್ತಾಯಿದೆ. 8 ನಿಮಿಷ ಆಗಲಿ ಅಂತ ಮಾತಾಡ್ತಿಲ್ಲ. ಸೊ ಬಾಯಲ್ಲಿ ಬರೋದು ಮನ್ಸಲ್ಲಿ ಬರೋದನ್ನ ಮಾತಾಡ್ತಾಯಿದ್ದೀನಿ ಅಷ್ಟೇ. ಮಲ್ಟಿಪಲ್ ಚಾನಲ್ಸ್ ಇದೆ ನಂದು. ನಿಜ ಹೇಳ್ಬೇಕಂದ್ರೆ ಎಲ್ಲ ಚಾನಲ್ಸ್ದು ಶೂಟ್ ಮಾಡಬೇಕು, ರೆಕಾರ್ಡ್ ಮಾಡಬೇಕು ಅನ್ನೋ ಆಸೆ ಇದೆ. ಟೈಮ್ ಇಲ್ಲ ನೋಡಿ. ಇದಕ್ಕೆ ಇವಾಗ ಮಧ್ಯಾಹ್ನ 1 ಗಂಟೆಗೆ ಬಂದು 2 ಗಂಟೆಗೆಲ್ಲ ಊಟ ಎಲ್ಲ ಆಗಿ, ಸೊ ಇವಾಗ 3-4 2 hours. ಸೊ ಅದು ನಾನು ಏನು ಜಾಸ್ತಿ ಯೂಟ್ಯೂಬ್ ನೋಡಿಲ್ಲ. ಇನ್ನೊಂದು ಚಾನಲ್ಗೆ ಏನೋ ಸುಮ್ಮನೆ ಇಂದ ವಿಡಿಯೋ ಹಾಕ್ತಾಯಿದೆ. ಅಂದರೆ ಫಸ್ಟ್ಲೇ ನನಗೆ ಇಷ್ಟ ಆಯ್ತಾ ಇಲ್ಲ, ಸುಮ್ಮನೆ ಟ್ರೈ ಮಾಡೋದು. ಸೊ ಲಕ್ಕಿಗೆ ಅಂತಷ್ಟೇ. ಅದರಲ್ಲಿ ಮಾನಿಟೈಸ್ ಏನು ಆಗಲ್ಲ ಅನ್ಕೋತೀನಿ. ಅದು ತಮ್ಮನೇಲಿ ಏನು ಹಾಕೋಣ ನೋಡಿದ್ರೆ ಈ ವ್ಲಾಗಿಂಗ್ ಆಗಲಿ ವೀಡಿಯೋ ಆಗಲಿ ಬೇರೆ ಏನಾದರೂ ಹೋದರೂ ಓಕೆ. ಸೊ ಅದು ನೀವು ಸ್ಟಾರ್ಟಿಂಗ್ ಕಾನ್ಸೆಪ್ಟು ಸ್ಕ್ರಿಪ್ಟು ಅದೆಲ್ಲ ರೆಡಿ ಮಾಡಿ ಮತ್ತೆ ವಿಡಿಯೋ ಮಾಡೋದು. ಸೊ ಈ ವ್ಲಾಗಿಂಗಲ್ಲಿ ಹೆಂಗಂದರೆ ಈ ದಿನದಲ್ಲಿ ಆಗಿರೋದ್ರಲ್ಲಿ ಮೇಯ್ನ್ ನೀವು ಕಂಡಿರೋದು. ಸೊ ಈ ಇಷ್ಟು ವ್ಲಾಗಲ್ಲಿ ಏನಿದೆ ಸೊ ಅದರಲ್ಲಿ ಒಂದು ಮೇಯ್ನ್ ಪಾಯಿಂಟನ್ನು ತಮ್ಮನೇಲಿ ಟೈಟಲ್ಗೆ ಯೂಸ್ ಮಾಡಬೇಕು. ಸ್ವಲ್ಪ ಟ್ರಿಕ್ಕಿ ಇದೆ. ಸೊ ಕೆಲವೊಬ್ಬರು ಸ್ಟಾರ್ಟಿಂಗೇ ಅವರು ವ್ಲಾಗ್ ಸ್ಟಾರ್ಟ್ ಮಾಡೋವರೆಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಅವ್ರಿಗೆ ಇವತ್ತು ಇದೇ ಕಾನ್ಸೆಪ್ಟು, ಸೊ ಪ್ರ್ಯಾಂಕ್ ಮಾಡಬೇಕಂತ. ಸೊ ಅವಾಗ ಮೈಂಡಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಬಟ್ ನಾವು ಈ ಥರ ಮಾಡೋರು ಅಂದರೆ ಏನು ನಡೆಯುತ್ತೋ ಗೊತ್ತಿಲ್ಲ. ಸೊ ಅದನ್ನು ತೆಗೆದು ಹಾಕೋರಿಗೆ ಅದು ಒಂಥರ ಡಿಫ್ರೆಂಟು. ಸೊ ತುಂಬ ಟೈಮ್ ಹಿಡಿಯೋದು ಯಾವ್ದು ಗೊತ್ತಾ ನನ್ನ ಪ್ರಕಾರ, ತುಂಬ ಟ್ರಿಕ್. ಸೊ ಮೈಂಡು ಓಡೋದು ಅಂದರೆ ಟೈಟಲ್ಗೆ. ತಮ್ಮನೇಲೂ ಅಷ್ಟಿಲ್ಲ. ಟೈಟಲ್ ಸಿಕ್ಕಿದ್ರೆ ತಮ್ಮನೇಲೂ ಬೇಕಾಗ್ಬಿಡುತ್ತೆ. ಟೈಟಲ್ ಹೆವಿ ಕಷ್ಟ ಇದೆ. ರೆಕಾರ್ಡಿಂಗು ಎಡಿಟಿಂಗು ಎಲ್ಲ ಈಸಿನೇ. ಬಟ್ ಇದು ಪ್ರ್ಯಾಂಕು ಆ ಥರ ಎಲ್ಲ ಮಾಡೋರೆಲ್ಲ ಸ್ಟಾರ್ಟಿಂಗ್ ಮಾಡ್ಕೊಬಿಡ್ತಾರೆ. ಅವ್ರಿಗೆ ಸ್ಟಾರ್ಟಿಂಗ್ ಗೊತ್ತಿರುತ್ತೆ. ಸೊ ಇವತ್ತು ಇದೇ ವಿಡಿಯೋ, ಸೊ ಇದೇ ತಮ್ಮನೇಲೂ ಇದೇ ಟೈಟಲ್ ಅಂತ. ಅಂದರೆ ಕಷ್ಟ ಇಲ್ಲ ಅಂತಿಲ್ಲ, ಬಟ್ ಇದರಷ್ಟು ಕಷ್ಟ ಇಲ್ಲ ಅನ್ಕೋತೀನಿ. ವಿಡಿಯೋ ಎಂಡೆ ಎಲ್ಲಾದರೂ ಆಗಿಬಿಟ್ಟಿದ್ರೆ ಗುರು, ರಾತ್ರಿ ಬರೋದು, ನಾಳೆ ವೀಕ್ ಆಫ್ ಇದೆ, ಮತ್ತೆ ಸುಮ್ಮನೆ ಇರೋದಷ್ಟೇ, ಇನ್ನೇನಿಲ್ಲ. ಸೊ ಬನ್ನಿ ಇವಾಗ ಆಫೀಸ್ ಹೋಗೋ ಟೈಮು. ಸೊ ಮಳೆ ಹೊಡೆಯೋ ಥರ ಸ್ವಲ್ಪ ಸೀನೆಲ್ಲ ಕಾಣಿಸ್ತಾ ಇದೆ ಇಲ್ಲಿ. ಸೊ ಮಳೆ ಹೊಡೆಯೋಕ್ಕಿಂತ ಮುಂಚೆ ಹೋಗಿ ಆಫೀಸ್ ಸೇರ್ಕೋಬೇಕು, ಇಲ್ಲ ಮಳೆಯಲ್ಲಿ ಕತೆ ಮುಗಿಯುತ್ತೆ. ಸೊ ಇಲ್ಲೇನು ಮಾಡ್ತಿದ್ಯಾ ಅಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ನನ್ನ ಎಡಿಟಿಂಗ್ ಮಾಡುವಂಥ ಜಾಗ. ಸೊ ಇಲ್ಲಿ ಬಂದರೆ ಇವಾಗ ಸ್ವಲ್ಪ ಎಡಿಟಿಂಗ್ ಅಂದರೆ ಅದೇ ಕ್ಲಿಪ್ಸೆಲ್ಲ ಆ್ಯಡ್ ಮಾಡಿ, ಸೊ ಇನ್ನು ಎಂಡಿಂಗ್ ಕ್ಲಿಪ್ಪು ಮತ್ತೆ ಅವಾಗ ಶೂಟ್ ಮಾಡಬೇಕು. ಸೊ ಹಂಗೆ ನೋಡ್ಕೊಳ್ಳಿ ಒಂದು ರೌಂಡು. ಇವಾಗ 9 ಗಂಟೆ ಆಗಿರ್ಬೋದೇನೋ, 9 ಕಾಲಿಗೆ ಹೊರಡಬೇಕು ರಿಟರ್ನು. ಸೊ ಅಲ್ಲೇ ಈ ಲೊಕೇಶನ್ ಬರೋ ಕನಸಾಗಿ ಹೊಡೆಯುತ್ತೇನೋ ಅನಿಸ್ತಿದೆ. ಕಬಾಬ್ ತಿನ್ನೋಕೆ ಸಾಯ್ತಿದೆಯಲ್ಲ. ಸೊ ಬನ್ನಿ ರಿಟರ್ನ್ ಹೋಗೋಣ, ಇನ್ನು ರೂಮಲ್ಲೇ ಊಟ ಅಂತು. ಸೊ ಇವಾಗ ರಿಟರ್ನ್ ರೂಮ್ಗೆ ಹೋಗ್ತಾ ಇದ್ದೀನಿ. ಊಟ ಮಾಡೋದು ಇನ್ನು ಮಲ್ಕೊಳ್ಳೋದೆ. ಬನ್ನಿ.